ಒಂದೇ ಒಂದು ರೇಡ್ ಬರೋಬ್ಬರಿ 6 ಕೋಟಿ ಮೌಲ್ಯದ ನಕಲಿ ಔಷಧಿ ಪತ್ತೆಯಾಗಿದೆ. ಇದೀಗ ತನಿಖೆ ಮುಂದುವರಿದಂತೆ ಈ ನಕಲಿ ಔಷಧಿ ಜಾಲದ ಒಂದೊಂದೇ ಲಿಂಕ್ ಬಯಲಾಗ್ತಾ ಇದೆ. ಅಷ್ಟೇ ಅಲ್ಲ, ನಕಲಿ ಔಷಧಿಗಳು ಎಲ್ಲಿಗೆ ಹೋಗ್ತಾ ಇದ್ವು, ಯಾರಿಗೆ ಮಾರಾಟ ಆಗ್ತಾ ಇದ್ವು, ಯಾವ ಆಸ್ಪತ್ರೆ ಯಾವ ಮೆಡಿಕಲ್ ಶಾಪ್ಗಳಿಗೆ ತಲುಪಿದೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ಸರ್ಕಾರವೇ ಈಗ SIT ಅಸ್ತ್ರ ಪ್ರಯೋಗಿಸೋದಕ್ಕೆ ಮುಂದಾಗಿದೆ. ಔಷಧಿ ಅಂದ್ರೆ ರೋಗಿಯ ಪಾಲಿಗೆ ಜೀವ ಉಳಿಸುವ ಭರವಸೆ. ಆದ್ರೆ ಅದೇ ಔಷಧಿಯನ್ನ ನಕಲಿ ಮಾಡಿ ಮಾರಾಟ ಮಾಡಿದ್ರೆ ಅದು ಬರೀ ವಂಚನೆ ಅಲ್ಲ, ರೋಗಿಗಳ ಜೀವದ ಜೊತೆ ಆಡೋ ಚೆಲ್ಲಾಟ. ಬೆಂಗಳೂರಿನ ದೊಡ್ಡ ಡೈರಿ ಫಾರ್ಮ್ ಹೌಸ್ ನಲ್ಲಿ ಇಂಥದ್ದೇ ನಕಲಿ ಔಷಧಿ ಜಾಲ ಬಯಲಾಗಿದ್ದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಫಾರ್ಮ್ ಹೌಸ್ ನಲ್ಲಿ ಸಿಕ್ಕ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಕಲಿ ಔಷಧಿ ಪ್ರಕರಣದ ತನಿಖೆ ಮುಂದುವರಿದಂತೆ ಈ ದಂಧೆಯ ಒಂದೊಂದೇ ಅಂಶಗಳು ಬಯಲಾಗ್ತಿವೆ. ನಕಲಿ ಔಷಧಿ ಜಾಲ, 4 ಮಂದಿ ಬಂಧನ. ನಕಲಿ ಔಷಧಿಗಳು ಸಿಕ್ಕ ದೊಡ್ಡ ಡೈರಿ ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡ್ತಿದ್ದ ಪ್ರಭುದೇವ್, ಫಾರ್ಮ್ ಹೌಸ್ ನ ಉಸ್ತುವಾರಿ ನೋಡ್ಕೊಳ್ತಿದ್ದ ತೇಜಸ್, ನವೀನ್ ಹಾಗೂ ಔಷಧಿ ಸರಬರಾಜು ಮಾಡ್ತಿದ್ದ ವೆಂಕಟೇಶ್ ನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ 4 ಹಿಂದೆ ಇರೋರು ಯಾರು ಅನ್ನೋದೇ ಸದ್ಯ ಪೊಲೀಸರ ಮುಂದಿರುವ ಟಾರ್ಗೆಟ್ ಆಗಿದ್ದು, ಇಡೀ ಪ್ರಕರಣದ ಕಿಂಗ್ ಪಿನ್ ಪ್ರಶಾಂತ್ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಎನ್ನಲಾಗಿದೆ. ಕಿಂಗ್ ಪಿನ್ ಪ್ರಶಾಂತ್ಗೆ ಬಂಧನವಾಗಿರೋ ವೆಂಕಟೇಶ್ ಔಷಧಿಗಳನ್ನ ಸಪ್ಲೈ ಮಾಡ್ತಿದ್ದ ಎನ್ನಲಾಗಿದೆ. ಬಳಿಕ ನಕಲಿ ಔಷಧಿಗಳು ಬೆಂಗಳೂರಿನ ಚಾಮರಾಜಪೇಟೆಯ ಫಾರ್ಮಾ ಕಂಪನಿಗೆ ರವಾನೆ ಆಗ್ತಿದ್ವು, ಅಲ್ಲಿಂದ ಬೇರೆ ಬೇರೆ ಕಡೆಗಳಿಗೆ ಸಪ್ಲೈ ಆಗ್ತಿದ್ವು ಅನ್ನೋ ಮಾಹಿತಿ ಹೊರಬಿದ್ದಿದೆ. ಇದೀಗ ನಕಲಿ ಔಷಧಿ ಪತ್ತೆ ಪ್ರಕರಣ ಬೆಂಗಳೂರಿನ ಗಡಿ ದಾಟಿರೋ ಶಂಕೆ ವ್ಯಕ್ತವಾಗಿದೆ. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದಲೇ ನಕಲಿ ಔಷಧಿಗಳು ಬಂದಿರೋ ಮಾಹಿತಿ ಲಭ್ಯವಾಗಿದೆ. ಅಂತಾರಾಜ್ಯ ಮಟ್ಟದಲ್ಲಿ ದಂಧೆ ವಿಸ್ತರಿಸಿರೋ ಸಾಧ್ಯತೆ ಹಿನ್ನೆಲೆ ಎಲ್ಲಾ ರಾಜ್ಯಗಳಿಗೂ ಮಾಹಿತಿ ನೀಡಲಾಗಿದೆ. ಹೋಲ್ಸೇಲ್ ಮಾರುಕಟ್ಟೆ, ಡಿಸ್ಟ್ರಿಬ್ಯೂಷನ್ ಹಬ್ಗಳು ಹಾಗೂ ರಿಟೇಲ್ ಮೆಡಿಕಲ್ ಶಾಪ್ಗಳ ಮೇಲೂ ತಪಾಸಣೆ ನಡೆಸುವಂತೆ ಸೂಚಿಸಲಾಗಿದೆ. ಈಗ ನಮಗೆ ಮಾಹಿತಿ ಬಂದಿರೋದು ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಿಂದ ನಮಗೆ ಔಷಧಗಳು ಬಂದಿದೆ ರಾಜ್ಯಕ್ಕೆ. ಆ ರಾಜ್ಯಕ್ಕೂ ಆ ರಾಜ್ಯದ ಆರೋಗ್ಯ ಮಂತ್ರಿಗಳ ಜೊತೆ ಡಿಸ್ಕಸ್ ಮಾಡಿಬಿಟ್ಟು, ಅಲ್ಲಿದು ಸ್ಟೇಟ್ ಲೈಸೆನ್ಸಿಂಗ್ ಅಥಾರಿಟಿ ಜೊತೆ ಡಿಸ್ಕಸ್ ಮಾಡಿಬಿಟ್ಟು, ಅಲ್ಲಿದು ಈ ಥರ ನಿಮ್ಮ ರಾಜ್ಯದಿಂದ ಇಲ್ಲಿಗೆ ಔಷಧಗಳು ಬಂದಿದೆ, ಆ ನಿಟ್ಟಿನಲ್ಲಿ ನೀವು ಅಲ್ಲಿದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ವಿಸಿಟ್ ಮಾಡಿ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳಿ ಅಂತ ಮಾನ್ಯ ಆರೋಗ್ಯ ಮಂತ್ರಿ ಹೇಳಿದ್ದಾರೆ. ರಾಷ್ಟ್ರದಾದ್ಯಂತ ಯಾವುದೇ ಡ್ರಗ್ ಈ ಥರ ಕಂಡು ಬಂದರೆ ನೀವು ಅದನ್ನು ಸ್ಟಾಪ್ ಮಾಡಿ. ಅಲ್ಲಿ ರಾಜ್ಯಗಳಿಗೂ ಬರೀತಾರೆ ಸರ್? ಎಲ್ಲ ರಾಜ್ಯಗಳು ಬರೀ 2 ರಾಜ್ಯದಿಂದ ಬಂದಿರ್ಬೋದು, ಬಟ್ ನಮ್ಗೆ ಎಲ್ಲ ರಾಜ್ಯಗಳು ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಎಲ್ಲ ರಾಜ್ಯಗಳು ಆಗ್ಬೋದು ಇವೆಲ್ಲ ಡ್ರಗ್. ಇಲ್ಲ ಇಂಥ ಕಡೆ ಹೋಗುತ್ತೆ ಅಂತ ಹೋಗಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಆದರೆ ಎಲ್ಲ ಒಂದು ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲ ರಾಜ್ಯಗಳ ಲೈಸೆನ್ಸಿಂಗ್ ಅಧಿಕಾರಿಗಳಿಗೆ, ಸ್ಟೇಟ್ ಲೈಸೆನ್ಸಿಂಗ್ ಅಧಿಕಾರಿಗಳು, ಫುಡ್ FDIಗಳಿಗೆ, ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗಳಿಗೆ ನಾವು ಒಂದು ಸರ್ಕ್ಯುಲರ್ ಇಶ್ಯೂ ಮಾಡ್ತಾ ಇದ್ದೀವಿ. ಇನ್ನು ಅನುಮಾನಾಸ್ಪದ ರೀತಿಯಲ್ಲಿ ಯಾವುದೇ ಔಷಧಿ ಕಂಡು ಬಂದ್ರೆ ತಕ್ಷಣ ತಿಳಿಸುವಂತೆ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ವೀರಭದ್ರಯ್ಯ ಎಲ್ಲಾ ವೈದ್ಯರಿಗೆ ಮನವಿ ಮಾಡಿದ್ದಾರೆ. ಫೇಕ್ ಔಷಧಿಗಳನ್ನ ಗಮನಕ್ಕೆ ಬಂದ್ರೆ ನನ್ನ ಗಮನಕ್ಕಾಗಲಿ ಅಥವಾ ಅಲ್ಲಿ ಜಿಲ್ಲೆನಲ್ಲಿರ್ತಕ್ಕಂಥ ADC ಅವ್ರ ಗಮನಕ್ಕಾದ್ರೂ ತಂದ್ಬಿಟ್ಟು ಇದಕ್ಕೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಮೆಸೇಜನ್ನು ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲ ಬ್ರಾಂಚಿನವರು ಇರ್ತಕ್ಕಂಥ ಒಂದು ಗ್ರೂಪ್ ಇದೆ, ನಾವು ವಾಟ್ಸಪ್ ಗ್ರೂಪ್ನಲ್ಲಿ ನಾನು ಶೇರ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀನಿ. ಇತ ಆರೋಗ್ಯ ಸಚಿವ UT ಖಾದರ್ ನಕಲಿ ಔಷಧಿ ಜಾಲವನ್ನ ಮಟ್ಟ ಹಾಕಲು ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಇದಕ್ಕೆ ಸಮಾಜದ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟಾಗ ಅದು ನಮಗೆ ಇವತ್ತು ಖಂಡಿತವಾಗಿ ಆಗ್ತದೆ. ನಾವು ಬಹುಶಃ ಇವತ್ತು 6.5 ಕೋಟಿ ಜನಸಂಖ್ಯೆ ಇರುವಲ್ಲಿ ನಾವು ಬಹುಶಃ 150 ಜನ ಫುಡ್ ಸೇಫ್ಟಿ ಅವರು, ಪೊಲೀಸರು ಸ್ವಲ್ಪ ಎಷ್ಟು ಪತ್ತೆಸಲಿಕ್ಕೆ ಸಾಧ್ಯವಾಗ್ತದೆ. ಇಂಥದ್ದು ನಡೀತಾ ಇದೆ. ನಾವೆಲ್ಲರಿಗೂ ಸಹಕಾರ ಕೊಡಬೇಕಂತೇಳಿ ಸಂಘ ಸಂಸ್ಥೆ ಬಹಳ ಎಚ್ಚೆತ್ತುಕೊಳ್ಬೇಕು. ಯಾರಿಗೆ ಕೊಟ್ಟಿದ್ದಾರೆ, ಯಾವ ಆಸ್ಪತ್ರೆಗೆ ಕೊಟ್ಟಿದ್ದಾರೆ, ಪೇಷಂಟ್ ಯಾರು ಕೊಟ್ಟಿದ್ದಾರೆ, ಸೀರಿಯಸ್ ಆಗಿದ್ದಾರಾ ಅಥವಾ ತೀರಿ ಹೋಗಿದ್ದಾರಾ, ಇವು ತೀರಿಯೋದಕ್ಕೆ ಬೇರೆ ಕಾರಣ ಕೊಟ್ಟಿರ್ತಾರ, ಯಾರಿಗೂ ಇದೆಲ್ಲ ಅವರು ತನಿಖೆಯಿಂದ ಆಗ್ತದೆ. ನಕಲಿ ಔಷಧಿ ಜಾಲಕ್ಕೆ ಕಡಿವಾಣ ಹಾಕಲು ಸರ್ಕಾರದ ಪ್ಲಾನ್. ಇದೀಗ ಆರೋಗ್ಯ ಇಲಾಖೆ ನಕಲಿ ಔಷಧಿ ತಯಾರಿಕೆ, ದಾಸ್ತಾನು, ಮಾರಾಟ ಅಥವಾ ಪೂರೈಕೆ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಇದ್ರೆ ಇಲಾಖೆಗೆ ಮಾಹಿತಿ ನೀಡುವವರಿಗೆ ಬಹುಮಾನ ನೀಡಲು ಮುಂದಾಗಿದೆ. ಮಾಹಿತಿ ನೀಡುವವರ ವಿವರಗಳನ್ನ ಗೌಪ್ಯವಾಗಿಡುವುದರ ಜೊತೆಗೆ ಸುಳಿವು ನೀಡುವವರಿಗೆ 10,000ದಿಂದ 50,000 ರೂಪಾಯಿವರೆಗೂ ನಗದು ಬಹುಮಾನ ನೀಡಲು ಆರೋಗ್ಯ ಇಲಾಖೆ ಚಿಂತನೆ ನಡೆಸಿದೆ.
ಒಟ್ನಲ್ಲಿ ದೊಡ್ಡೇರಿ ಫಾರ್ಮ್ ಹೌಸ್ ಮೇಲಿನ ಒಂದು ರೇಡ್ನಿಂದ ಶುರುವಾದ ತನಿಖೆ ಈಗ ಅಂತಾರಾಜ್ಯ ಮಟ್ಟದ ಜಾಲದ ಬಾಗಿಲು ತಟ್ಟಿದೆ. ಆದರೆ ಸದ್ಯದ ದೊಡ್ಡ ಪ್ರಶ್ನೆ ಒಂದೇ, ಈ ನಕಲಿ ಔಷಧಿ ಈಗಾಗಲೇ ಜನರ ಕೈ ಸೇರಿದ್ಯಾ? ಸೇರಿದ್ರೆ ಎಷ್ಟು ಜನರ ಜೀವಕ್ಕೆ ಅಪಾಯ ತಂದಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ತನಿಖೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, TV9.